ವೆಲ್ಕಮ್ ಟು ಜಯಶ್ರೀಗೌಡ ಯೂಟ್ಯೂಬ್ ಚಾನಲ್. ಸೊ ಇದಾಗಿರುತ್ತೆ ಮಂತ್ರಾಲಯದ ಒನ್ ಡೇ ವ್ಲಾಗ್. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಆ್ಯಂಡ್ ಪರ್ ಪರ್ಸನ್ಗೆ ಇಲ್ಲಿ ಎಷ್ಟಾಯಿತು ಅಂತಲೂ ನಾನು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಾವು ಯಲಹಂಕದಿಂದ 11 o'clock ಟ್ರೈನ್ ಹತ್ತಿದ್ದು. ಸೊ ನಾವು ಮಾರ್ನಿಂಗ್ ರೀಚ್ ಆಗೋಷ್ಟರಲ್ಲಿ 7:30 ಆಗಿತ್ತು. ಸೊ ಅವತ್ತು ತುಂಬ ರಶ್ ಇತ್ತು. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಜನ ಇದ್ರು ರೈಲ್ವೆ ಸ್ಟೇಷನಲ್ಲಿ ಅಂತ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಿಂಗೆ ರೆಡಿಯಾಗಿದ್ದೀವಿ, ಮಂತ್ರಾಲಯದಲ್ಲಿದ್ದೀವಿ. ನೋಡಿ ನಮ್ಮ ಚೋಟ ಚಾಂಪಿಯನ್ ಹೆಂಗೆ ರೆಡಿಯಾಗಿದ್ದಾನೆ. ಎಲ್ಲ ರೆಡಿಯಾಗಿ ಹೋಗ್ತಿದ್ದೀವಿ. 11 o'clock ಆಗೋಗಿದೆ ಆಲ್ರೆಡಿ. ಈಗ ಫಾಸ್ಟ್ ಆಗಬೇಕು. ಬನ್ನಿ ತೋರಿಸ್ತೀವಿ ಹೇಗೆ ಅಂತ. ನಮಗೆ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಫ್ರಂಟ್ ಲೈನಿಂದನೇ ನಾವು ರಾಯರನ್ನ ನೋಡಿದ್ವಿ. ನಮ್ಗೆ ಯಾವುದೇ ಅಡೆತಡೆ ಇಲ್ದಲೇ ನಾವು ದರ್ಶನ ಮಾಡಿದ್ವಿ. ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಥರನೇ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಧರ್ಮ ದರ್ಶನಕ್ಕೆ. ದೇವಸ್ಥಾನದ ಹೊರಗಡೆಯಿಂದನೇ ಇವಾಗ ಧರ್ಮ ದರ್ಶನಕ್ಕೆ ಬರಬೇಕು. ಸೊ ಅಲ್ಲಿ ಆಚೆಗಡೆಯಿಂದನೇ ಒಂದು ಸ್ಟೆಪ್ಸ್ ಥರ ಎಲ್ಲ ಮಾಡಿದ್ದಾರೆ. ಸೊ ಅದರಿಂದ ಒಳಗಡೆಗೆ ಬಂದು ನೀವು ಇಲ್ಲಿ ನನ್ನ ವೀಡಿಯೋದಲ್ಲಿ ಹಿಂದೆಗಡೆ ನೋಡ್ಬೋದು ಜನ ಹೇಗೆ ಬರ್ತಿದ್ದಾರೆ ಅಂತ. ಸೊ ಇಲ್ಲಿ ನೋಡಿ ಕಾಣಿಸ್ತಿದೆ ನಿಮಗೆ. ಈ ಥರ ಬಂದು ನಾವು ಧರ್ಮ ದರ್ಶನ ಕ್ಯೂನ ಜಾಯ್ನ್ ಆಗಬೇಕಾಗುತ್ತೆ. ಇದು ಒಂದು ಅಪ್ಡೇಟ್ ಅಷ್ಟೇ. ಯಾರೆಲ್ಲ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗ್ತಿರೋ ಅವ್ರಿಗೆಲ್ಲನೂ ದರ್ಶನ ಮುಗಿಸ್ಕೊಂಡು ನಾವು ಅನ್ನಪ್ರಸಾದಕ್ಕೆ ಹೋದ್ವಿ. ಅದಾದ ನಂತರ ರೂಮ್ಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ನಾವೆಲ್ಲ ಹೊರಟಿದ್ದೆ ಬೇರೆ ಪ್ಲೇಸಸ್ನ ನೋಡೋಕ್ಕೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಬಂದು ತುಂಬ ಎತ್ತರವಾದಂಥ ಆಂಜನೇಯ ಸ್ವಾಮಿ. ಇದು ಫಸ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ. ಇದಾದಮೇಲೆ ನಾವು ಹೊರಟಿದ್ದು ಬಿಚ್ಚಾಲೆಗೆ. ಬಿಚ್ಚಾಲೆಯಲ್ಲಂತೂ ನೀರು ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಫುಲ್ ಬ್ಯಾರಿಕೇಟರ್ ಹಾಕ್ಬಿಟ್ಟಿದ್ರು. ಲಾಸ್ಟ್ ಟೈಮ್ ಹೋದಾಗೆಲ್ಲ ಅಟ್ಲೀಸ್ಟ್ ಆ ಸ್ಟೆಪ್ಸ್ ಹತ್ರ ಹೋಗ್ಬಿಟ್ಟು ನೀರು ಮುಟ್ಟೋಕ್ಕೆ ಬಿಡ್ತಿದ್ರು. ಈ ಸಲ ಅದೆಲ್ಲ ಏನೂ ಇರಲಿಲ್ಲ. ಬಿಚ್ಚಾಲೆ ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ರಾಯರ ಮನೆಗೆ. ಇದು ಅವರಿದ್ದಂಥ ವಾಸಸ್ಥಾನ. ನೀವು ನೋಡ್ತಿರ್ಬೋದು ಇಲ್ಲಿ. ನೆಕ್ಸ್ಟ್ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯಗೆ. ಸೊ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿಗೊಂದು ಕೋತಿ ಮರಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಅಂತ ತೊಗೊಂಡಿದ್ದೆ. ಹಾಯ್ ಗೈಸ್, ಇವಾಗ ಪಂಚಮುಖಿ ಆಂಜನೇಯಕ್ಕೆ ಬಂದಿದ್ದೀವಿ. ತುಂಬ ರಶ್ ಇದೆ. ಸೊ ನಮ್ಮ ಜೊತೆ ಬಂದಿರೋ ಒಂದು 3-4 ಜನ ಮಾತ್ರ ಹೋಗಿದ್ದಾರೆ. ನಾವು ಹಿಂಗೆ ಸುಮ್ಮನೆ ಇಲ್ಲಿ ಇರೋವಂಥ ಇದೇನೋ ಮಂಚದ ಥರ ಇದೆ ಅಂತ, ಒಂದು ಏನೋ ಬೆಟ್ಟ ಥರ ಇದೆ, ಅದು ನೋಡೋಕೆ ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಬಿಸಿಲು. ವೀಡಿಯೋ ಕೂಡ ಮಾಡೋಕ್ಕಾಯ್ತಲ್ಲ, ಅಷ್ಟೊಂದು ಬಿಸಿಲು. ನಾನು ಬರಲ್ಲ ಅಂದರೆ ಇವರೆಲ್ಲ ಹೇಳ್ಕೊಂಬಂದವ್ರೆ. ಇವರೆಲ್ಲ ಅಂದರೆ ಯಾರು ಇಲ್ಲೇ ಇಲ್ಲ, ಎಲ್ಲ ಆಟೋದಲ್ಲೇ ಕೂತವ್ರೆ. ಇವಾಗ ತೋರಿಸ್ತೀನಿ ಬನ್ನಿ ಅದು ಹೆಂಗಿದೆ ಅಂತ. ನೋಡಿ, ಇದೆ ಪುಷ್ಪಕ ವಿಮಾನ, ಅಂದರೆ ಫ್ಲೈಟ್ ಥರ ಇದೆ ಅಂತ ಅಲ್ಲಿ ಬರ್ದಿದ್ದಾರೆ. ಆ ಕಡೆ ಪುಷ್ಪಕ ವಿಮಾನ ಅಂತ. ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅದೇನಂತ ತೋರಿಸ್ತೀನಿ. ಇದೆ ಪಂಚಮುಖಿ ಆಂಜನೇಯ. ನೋಡಿ, ಇದು ಬೆಡ್ ಆ್ಯಂಡ್ ಪಿಲ್ಲೋ ಅಂತ. ನೋಡಿ ಹೆಂಗೆ ಕಾಣಿಸ್ತಿದೆ, ಬೆಡ್ ಮತ್ತು ಪಿಲ್ಲೋ ಥರನೇ ಚೆನ್ನಾಗಿದೆ. ಇಲ್ಲೆಲ್ಲ ಏನೋ ಅಡುಗೆ ಎಲ್ಲ ಮಾಡ್ತಿರ್ತಾರೆ ಯಾರೋ. ಅಲ್ಲೂ ಒಂದು ದೇವಸ್ಥಾನ ಇದೆಲ್ಲ, ಯಾವುದೋ ಲೈಕ್ ಹೆಣ್ಣ ದೇವಸ್ಥಾನ ಇದೆ. ಅದು ತುಂಬ ದೂರ ಹೋಗ್ಬೇಕು, ಅಲ್ಲಿವರೆಗೂ ಹೋಗ್ಬೇಕು. ತುಂಬ ಬಿಸಿಲಿರೋದ್ರಿಂದ ಅಲ್ಲಿಗೆ ಹೋಗೋಣ ನಾವು. ಅಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ಒಂದು ಹೆಣ್ದೇವ್ರ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬೇಕು. ಓಯ್ ನಿಂತ್ಕೋ. ತುಂಬ ರಶ್ ಇದೆ, ಇಲ್ಲಿವರೆಗೂ ಇದೆ. ಹೋಗಿ ಹಂಗೆಲ್ಲ ಸುತ್ತಾಕೊಂಡು ಬರಬೇಕು ವಾಪಸ್ಸು. 1.5 hour ಆಗುತ್ತೆ. ನಾವು ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ. ಇವನಾಗಲಿ ಇದು ಯಾವುದೋ ಗದೆ ಬೇಕು ಅಂತ ನಿಂತವನೆ. ಏನು ಬೇಕಮ್ಮ? ಮನೇಲಿ ಐತಲ್ಲ ರೆಡಿಯಮ್ಮ, ಅದೆಲ್ಲ ಹೊಸ ಥರದ್ದು ನೋಡ್ಬೇಕು. ಹಳೇದೇ ನೋಡ್ತೀರ ಬಾ. ನಿಮ್ಮ ಅತ್ತೆ ಅಲ್ಲಿ ಹುಡುಕಿ ಬಾಲಿ, ಅತ್ತೆ ಏನೋ ತಗೋತಾವಳಲ್ಲಿ. ಇವರಿಬ್ರು ಇಲ್ಲಿ ಮೀಟಿಂಗ್ ಮಾಡ್ತವ್ರೆ. ತಮಟೆ ಬೇಕಂತೆ.
ಪ್ಲೇಸಸ್ನು ಕವರ್ ಮಾಡಿ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಯಾಕಂದರೆ ಸಂಜೆ ಇಲ್ಲಿ ರಥೋತ್ಸವ ನಡೆಯುತ್ತೆ. ಬೆಳ್ಳಿ ಆನೆ ಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು ಮೂರ್ತಿನ ಇಟ್ಟು ಪೂಜೆ ಮಾಡಿ ಬೃಂದಾವನದ ಸುತ್ತ ಒಂದು 3 ರೌಂಡ್ಸ್ ಬರ್ತಾರೆ. ಅದು ನೋಡೋಣ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ಅದು. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಮುಂಚೆನೇ ಹೇಳ್ದಂಗೆ ಒಬ್ರಿಗೆ ಇಲ್ಲಿ ಬಜೆಟ್ ಎಷ್ಟಾಗುತ್ತೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಬ್ಯಾಂಗ್ಳೂರಿಂದ ಅಂತ. ಸೊ ನಾವು ಹೋಗಿದ್ದು 10 ಮೆಂಬರ್ಸು. ಸೊ ನಮಗೆ ಟೋಟಲಾಗಿ ಬಿದ್ದಿದ್ದು ಅರೌಂಡ್ 15,000 ಆಯಿತು. ಸೊ ಈಚ್ ಪರ್ಸನ್ಗೆ 1,500 ಆಯಿತು, ಇನ್ಕ್ಲೂಡಿಂಗ್ ಟ್ರೈನ್ ಟಿಕೆಟ್ಸ್, ಅಲ್ಲಿ ಓಡಾಡಿದ್ದು, ಊಟ ಮಾಡಿದ್ದು ಎಲ್ಲನೂ ಸೇರಿ ನಮಗೆ 1,500 ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.